ನನಗೆ ತುಂಬಾ ಸಂತೋಷ ಆಗ್ತಿದೆ. ಏನ್ ಮೇಡಮ್, ನಿಮ್ ಯಜಮಾನ್ರು ಅವ್ರಾಗವ್ರೆ ಚಕ್ಕಳ್ಗಳು ಇಟ್ಕೊಂಡ್ ಆಗ್ತಾ ಇದಾರೆ. ಅದೇ ಅರ್ಥ ಆಗ್ತಿಲ್ಲ ಕಣೋ, ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ರು. ಖಂಡಿತವಾಗ್ಲೂ ಇದು ಅದೇ ಆಗಿರುತ್ತೆ ಮೇಡಮ್. ಅದು ಅಂದ್ರೆ ಅದೇ ಮೇಡಮ್, ಬುದ್ಧಿ ಭ್ರಮಣೆ. ಅಂದ್ರೆ ನಮ್ ಯಜಮಾನ್ರಿಗೆ ಹುಚ್ಚಿಡ್ದಿದ್ಯಾ? ಲಕ್ಷ ಎಲ್ಲ ನೋಡಿದ್ರೆ ಹಾಗೆ ಇದೆ ಮೇಡಮ್. ಅಯ್ಯೋ ಭಗವಂತ, ಚೆನ್ನಾಗಿದ್ದವ್ರನ್ನ ಹೀಗ್ ಮಾಡ್ಬಿಟ್ಟಿಯಲ್ಲ ಸ್ವಾಮಿ. ಇರಿ ಮೇಡಮ್, ಹತ್ರ ಹೋಗ್ಬೇಡಿ, ಕಚ್ಚೋದೋ ಪರ್ಚೋದೋ ಮಾಡ್ತಾರೆ. ಕಚ್ಬಿಡ್ತಾರಾ? ಅಬ್ಬಾ, ಹುಚ್ಚರಿಗೆ ಕಚ್ಚೋದ್ರಲ್ಲಿ ಪರ್ಚೋದ್ರಲ್ಲಿ ಹುಚ್ಚು ಆನಂದ ಇರುತ್ತೆ ಮೇಡಮ್. ಅಂದ್ರೆ ಇವ್ರಿಗೆ ಹುಚ್ಚು ಅಂತ ಕನ್ಫರ್ಮ್ ಮಾಡ್ತಿದ್ಯಾ? ಬೇಕು ಅಂದ್ರೆ ಟೆಸ್ಟ್ ಮಾಡಿ ನೋಡಿ. ಏನು ಅಂದ್ರೆ ಏನ್ರಿ? ರಾಮಕೃಷ್ಣ ಅವರೇ ರೀ, ರಾಮಕೃಷ್ಣ ಅವರೇ ಏನ್ರಿ? ಏನೇ ಒಳ್ಳೆ ಕನಸನ್ನ ಹಾಳು ಮಾಡ್ದೆ? ಕನಸ? ಒಂದು ಅಂದವಾಗಿರೋದನ್ನ ಊಹಿಸ್ಕೋತಿದ್ದೀನಿ. ನನಗಿಂತ ಅಂದವಾಗಿರೋಳ ಯಾರು ಅವಳು? ಅಬ್ಬಾ, ಅಂದವಾಗಿರೋದಂದ್ರೆ ಹುಡುಗಿ ಅಲ್ಲ ಕಣೆ, ಒಂದು ಅಂದವಾದ ದೃಶ್ಯ. ಏನ್ ಸರ್ ಆ ದೃಶ್ಯ? ಸ್ಕೂಲಲ್ಲಿ ಟೀಚರ್ ಕೊಟ್ಟ ಪನಿಷ್ಮೆಂಟ್ಗೆ ಜೈ ನನ್ ಪಕ್ಕದಲ್ಲಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನ ಊಹಿಸ್ಕೊಂಡೆ. ವಯಸ್ಸಾಗ್ತಾ ಆಗ್ತಾ ಮರವಿನ ಕಾಯಿಲೆ ಹೆಚ್ಚಾಗುತ್ತೆ ಅಂತಾರೆ, ಆದ್ರೆ ನಿಮ್ಗೇನ್ ಸರ್ ಸ್ಯಾಡಿಸಮ್ ಹೆಚ್ಚಾಗ್ತಿದೆ? ಚಿಕ್ಕ ಹುಡುಗ ಅಳ್ತಾ ಇರೋ ತರ ಊಹಿಸ್ಕೊಳ್ಳೋದು ಅಂದ್ರೆ ಏನ್ ಸರ್? ಚಿಕ್ಕ ಹುಡುಗನ ಅವನು, ನಮ್ ಪಾಲಿನ ರಾಕ್ಷಸ. ನಮ್ ತಲೆನೋವು, ನಮ್ ಕತ್ತು ನೋವು, ನಮ್ ಗಂಟಲು ನೋವು, ನಮ್ ಹೊಟ್ಟೆ ನೋವು. ನಿಲ್ಸಿ ಅಲ್ಲಿಗೆ. ಅಲ್ಲಿಂದ ಕೆಳಗೆ ಹೋಗ್ಬೇಡಿ. ಏನ್ ಸರ್, ಮೇಲಿಂದ ಕೆಳಗ್ನವ್ರಿಗೂ ಮೈಯೆಲ್ಲ ನೋಯ್ತಾ ಇದೆ ಅಂತ ಹೇಳ್ಬಹುದಲ್ವಾ? ಇನ್ಸ್ಟಾಲ್ಮೆಂಟ್ ಅಲ್ಲಿ ಬೇರೆ ಮಾಡಿ ಹೇಳ್ತಾ ಇದ್ದೀರಲ್ಲ. ಏನೋ ಜೈ, ಸ್ಕೂಲ್ ಹೇಗಿತ್ತು? ಅಯ್ಯೋ, ಮತ್ತೆ ಬಿಳಿಸ್ನಲ್ಲಪ್ಪ ಸ್ವಾಮಿ, ನನ್ ಸೊಂಟ ಮುರಿದು ಹೋಯ್ತು. ಅಮ್ಮ, ಮಮ್ಮಿ ಮಮ್ಮಿ. ಚಂದ್ರಿಕಾ, ನನ್ನ ಹೇಳ್ಸೆ. ಅಯ್ಯೋ ಅಮ್ಮ ಅಮ್ಮ. ಶ್ರೇಯಾ, ಜೈ ಸ್ಕೂಲಿಂದ ಬಂದ್ಬಿಟ್ರಾ? ಸ್ಕೂಲಲ್ಲಿ ಅಣ್ಣಂಗೆ ತುಂಬಾ ಇನ್ಸಲ್ಟ್ ಆಯ್ತು ಮಮ್ಮಿ. ಅಣ್ಣನ್ನ 4th ಇಂದ 3rd ಶಿಫ್ಟ್ ಮಾಡಿದ್ದಾರೆ. ಆ ಹೊಸ ಮಿಸ್ಸು ಅಣ್ಣನ್ನ ಕ್ಲಾಸ್ ರೂಮ್ ಹೊರಗ್ ನಿಲ್ಲು ಅಂತ ಪನಿಷ್ಮೆಂಟ್ ಕೊಟ್ಲು. ಸರಿಯಾಗಿ ಆಯ್ತು. ಈ ನನ್ ಮಗನಿಗೆ ದಿನ ಹೀಗೆ ಆಗ್ಬೇಕು. ಹೌದಾ ಜೈ? ನನ್ ಜೊತೆ ಮಾತಾಡ್ಬೇಡ, ನಾನ್ ತುಂಬಾ ಕೋಪದಲ್ಲಿ ಇದ್ದೀನಿ. ಇಷ್ಟು ದಿನ ನೀನು ನಿನ್ ತಂಗಿ ಮಾಡಿರೋ ಚೇಷ್ಟೆಗೆ ನಮ್ಗಿಷ್ಟು ಕೋಪ ಬರ್ಬೇಕೋ? ನಾನೇನ್ ಮಾಡ್ಲಿ ಜೈ, ನಿಮ್ಮಪ್ಪ ನನ್ ಮಾತು ಕೇಳ್ತಿಲ್ಲ. ಆ ಟೀಚರ್ಗೆನೆ ಸಪೋರ್ಟ್ ಮಾಡ್ತಿದ್ದಾರೆ. ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಾಳೆ ಆ ಸ್ಕೂಲಲ್ಲಿ ಆ ಮಿಸ್ ಇರಬಾರ್ದು, ಇದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ. ನಾನು ಹೋಗಲ್ಲ ಮಮ್ಮಿ. ಇಬ್ರು ಸೇರಿ ದೇವಪುರಕ್ಕೆ ಹೋಗಿ ಎಮ್ಮೆದನ್ನ ಮೇಯಿಸ್ರೋ. ಮತ್ತೆ ಆ ಮಿಸ್ ನನ್ ಕಣ್ಣಕ್ ಕಾಣ್ಬಾರ್ದು. ಅಲ್ಲಿವರೆಗೂ ಯಾರು ನನ್ನ ಜೊತೆ ಮಾತಾಡ್ಬೇಡಿ. ಹೋಮ್ವರ್ಕ್ ಮಾಡ್ದೆ ಏನ್ ಯೋಚಿಸ್ತಿದ್ಯೆ? ಹೋಮ್ವರ್ಕ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಮಮ್ಮಿ. ನಿನ್ ಬುದ್ಧಿವಂತಿಕೆ ನನ್ನ ಹತ್ರ ಬೇಡ. ಬೇಗ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ರೆ ಊಟ ಕೊಡ್ತೀನಿ. ಟೀಚರ್ ಮಗಳಾಗಿ ಹುಟ್ಟಿದ್ದೆ
ತಪ್ಪಾಗೋಯ್ತು. ಅಂತ ಮಾತಂದ್ಯಲ್ಲ, ಯಾಕೆ? ಇಲ್ಲ ಅಂದ್ರೆ ಏನು? ಟೀಚರ್ ಜೊತೆ ಸ್ಕೂಲಲ್ಲೂ ಟಾರ್ಚರು, ಮನೇಲೂ ಟಾರ್ಚರೇನಾ? ಸ್ಕೂಲಲ್ಲೇನೋ ಸ್ಟ್ರಿಕ್ಟ್ ಟೀಚರ್ ಆಗಿರ್ತೀಯಾ, ಮನೇಲಾದ್ರೂ ಮಮ್ಮಿ ತರ ಇರ್ಬೋದಲ್ವಾ? ಇವಾಗ ನಿನ್ ಹೋಮ್ವರ್ಕ್ ನಾನ್ ಮಾಡ್ಬೇಕಾ? ಇವಾಗ ನಾನೇ ಹೋಮ್ವರ್ಕ್ ಮಾಡಿ ನಾಳೆ ಸ್ಕೂಲಲ್ಲಿ ನಾನೇ ಮಾರ್ಕ್ಸ್ ಕೊಡ್ಬೇಕಾ? ಅದೇನಾಗಲ್ಲ, ನಿನ್ ಕೆಲ್ಸನ ನೀನೇ ಮಾಡ್ಬೇಕು. ಇದಕ್ಕೆ ಟೀಚರ್ ಮಗಳಾಗಿ ಹುಟ್ಟಬಾರ್ದು ಅಂದಿದ್ದು. ಆದ್ರೆ ಬೇರೆಯವ್ರ ಮಮ್ಮಿ ಆಗಿದ್ರೆ ಎಷ್ಟು ಚೆನ್ನಾಗಿ ಅವ್ರ ಮಕ್ಳು ಹೋಮ್ವರ್ಕ್ ನ ಮಾಡ್ತಿದ್ರು. ನೀನ್ ಟೀಚರ್ ಆಗಿರೋದಕ್ಕೆ ಮಾಡಲ್ಲ ಅಂತಿದ್ಯಾ? ಮಾತು ನಿಲ್ಸಿ, ಬೇಗ ಬರಿ. ಎಷ್ಟು ಘಮ ಘಮ ವಾಸನೆ. ಅದಕ್ಕೆ ಮನೇಲಿ ಹೆಂಗಸರಿರ್ಬೇಕು ಅನ್ನೋದು. ಮನೆಯಲ್ಲಿ ಲೇಡೀಸ್ ಇದ್ರೆ ಆ ಕಿಚನ್ ಔಟ್ಪುಟ್ಟೇ ಬೇರೆ. ಮಮ್ಮಿ, ಹೇಗ್ ಬರಿಬೇಕು? ಅಯ್ಯೋ, ನನ್ ಬೆರಳು ಕಟ್ಟಾಯ್ತು. ಅಯ್ಯೋ, ಬ್ಲಡ್ ಬ್ಲಡ್